ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂತಹ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಏನು ತಗೊಂಡ್ಬರ್ತಾರೆ ಸಂದೇಶವನ್ನ? ಈಗಾಗಲೇ 2 ವರ್ಷ ಪೂರೈಸ್ತಾ ಇರುವಂತಹ ಈ ಗ್ಯಾರಂಟಿ ಸರ್ಕಾರದ ಬಗ್ಗೆ ಸುಪ್ರೀಂ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ 2 ವರ್ಷದ ಖುಷಿಯ ಸಂದರ್ಭವನ್ನು ನಾವು ಫುಲ್ ಜಾಮ್ ಆಗಿದ್ದು ಖುಷಿಯಾಗಿ ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡೋಣ ಅಂತ ಅಂದ್ಬಿಟ್ಟು 4 ಕಡೆಗಳಲ್ಲಿ ರಾಜ್ಯ ಸರ್ಕಾರ ದೊಡ್ಡ ರ್ಯಾಲಿಯನ್ನು ಮಾಡೋದರ ಮೂಲಕ, ಅಂದರೆ ದೊಡ್ಡ ಸಮಾರಂಭವನ್ನು ಮಾಡೋದರ ಮೂಲಕ ಖುಷಿಯನ್ನು ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು, ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ರಾಜಕೀಯದ ಬಗ್ಗೆ. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ? ಒಂದು, ಹನಿ ಟ್ರ್ಯಾಪ್ ಆಗ್ತಾ ಇದೆ, ಹನಿ ಟ್ರ್ಯಾಪ್ ಪ್ರಕರಣ ರಾಜನವರ ಮೇಲೆ. ಇನ್ನೊಂದು, ಪರಿಷತ್ ಚುನಾವಣೆ, ಅಂದರೆ ಏನು ವಿಧಾನ ಪರಿಷತ್ನಲ್ಲಿ ಖಾಲಿಯಾಗಿರುವಂತಹ 4 ಸ್ಥಾನಗಳನ್ನು ಯಾರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನೊಂದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಂತೆ ಚರ್ಚೆಗಳಾಗ್ತಾ ಇದೆ. ಸೊ ಇದಕ್ಕೆ ತಕ್ಕಂತೆ, ಅಂದರೆ ಇದಕ್ಕೆ ಇವೆಲ್ಲವನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿಂದ ಏನು ಬಂತು ಸೂಚನೆ? ನಿನ್ನೆ ಅಷ್ಟೇ 3:30 ಸುಮಾರಿಗೆ ಬೆಂಗಳೂರಿಗೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆದರೆ ಏನು ಸಂದೇಶವನ್ನು ತಗೊಂಡು ಬಂದಿದ್ದಾರೆ, ಹೈಕಮಾಂಡ್ ಏನು ಸಂದೇಶವನ್ನು ಕೊಟ್ಟಿದೆ, ಅದು ಇನ್ನೂ ಕೂಡ ನಿಗೂಢವಾಗಿದೆ. ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸಿಎಂ ಜೊತೆ ಮತ್ತೊಮ್ಮೆ ಚರ್ಚಿಸಿ ಪ್ರಕಟ ಮಾಡ್ತೀವಿ, ಅಂದರೆ 4 MLC ಟಿಕೆಟ್ ಏಪ್ರಿಲ್ 10ರ ನಂತರ ಘೋಷಣೆ ಮಾಡ್ತೀವಿ. ಒಂಚೂರು ಸಿಎಂ ಜೊತೆ ಮತ್ತು DCM ಜೊತೆ ಚರ್ಚೆ ಮಾಡಿ ಆಮೇಲೆ ಘೋಷಣೆ ಮಾಡಿ, ಇಲ್ಲ ಅಂತಂದ್ರೆ ಇದು ಕೂಡ ಅಸಮಾಧಾನಕ್ಕೆ ಕಾರಣವಾಗುತ್ತೆ ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ ನೀಡಿದೆಯಂತೆ. ಅಂದರೆ ಸಿಎಂ DCM ಹಾಗೂ ಕೆಲ ಸಚಿವರ ದಂಡಿನ ದೆಹಲಿ ದಂಡಯಾತ್ರೆಯ ಅಂತಿಮ ಪರಿಣಾಮ ವಿಧಾನ ಪರಿಷತ್ ಹಾಲಿ ಸ್ಥಾನಗಳ ಭರ್ತಿ ಶೀಘ್ರ, ಅಂದರೆ AICC ಅಧಿವೇಶನ ಮುಗಿದ ಕೂಡಲೇ, ಅಂದರೆ ಬಹುತೇಕ ಏಪ್ರಿಲ್ 10ರ ನಂತರ ನಡೆಯಲಿದ್ದು, ಉಳಿದ ಎಲ್ಲ ವಿಚಾರಗಳಲ್ಲೂ ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಪರಿಷತ್ನ 4 ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಿ, ನಮ್ಮದೇ ಒಂದು 4 ಕ್ಯಾಂಡಿಡೇಟ್ ಇದ್ದಾವೆ, ಅವ್ರನ್ನೇ ಹಾಕಿ ಪಟ್ಟಿ ಮಾಡಿ ಅಂತ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪಟ್ಟಿ ಪಡೆದುಕೊಂಡಿರುವಂತಹ ಹೈಕಮಾಂಡ್ ವರಿಷ್ಠರು ಈ ಬಗ್ಗೆ ಶೀಘ್ರದಲ್ಲಿ ತೀರ್ಮಾನ ಪಡೆಯುವುದಾಗಿ, ಅಂದರೆ ಶೀಘ್ರದಲ್ಲಿ ತೀರ್ಮಾನವನ್ನು ಕೈಗೊಳ್ಳೋದಾಗಿ ಹೇಳಲಾಗಿದೆ. ಮೂಲಗಳ ಪ್ರಕಾರ AICC ಅಧಿವೇಶನ ಅಂದರೆ ಏಪ್ರಿಲ್ 8 ಹಾಗೂ 9ರಂದು ನಡೆಯಲಿದ್ದು, ನಂತರ ಬಹುತೇಕ ಏಪ್ರಿಲ್ 10ರವರೆಗೆ ಹೈಕಮಾಂಡ್ ಈ ಒಂದು ಪಟ್ಟಿಯನ್ನು ರಿಲೀಸ್ ಮಾಡ್ತಾ ಇದೆ. ಅಫ್ಕೋರ್ಸ್ ಏನಂತಂದರೆ, ಅಧಿವೇಶನ ಮುಗಿದ ನಂತರ, ಅಂದರೆ ಅವ್ರದ್ದು ಒಂದು AICC ಅಧಿವೇಶನ ಮುಗಿದ ನಂತರ ಏಪ್ರಿಲ್ 10ರ ನಂತರ ಯಾರ್ಯಾರು ಹೊಸ ಲಿಸ್ಟ್, ಅಂದರೆ ಯಾರ್ಯಾರು ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಅದೆಲ್ಲ ಹೈಕಮಾಂಡ್ ಕೈಯಲ್ಲಿದೆ. ಆದರೆ ಇದೆಲ್ಲದರ ನಡುವೆ ಇನ್ನೊಂದಿಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ಚರ್ಚೆಗಳು? ಈಗಾಗಲೇ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿದಂತಹ ರಾಜಣ್ಣ ಅವರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆಯಂತೆ. ಏನಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ತಮ್ಮ ವಿರುದ್ಧದ ನಡೆದಿದೆ ಎನ್ನಲಾಗಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣವನ್ನು ಪಕ್ಷದ ವೇದಿಕೆಯಲ್ಲಿ ಪ್ರಸ್ತಾಪಿಸದೆ ನೇರವಾಗಿ ಸದನದ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದಂತಹ KN ರಾಜಣ್ಣ ಧೋರಣೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನಂತಂದ್ರೆ ಅಸಮಾಧಾನ ವ್ಯಕ್ತಪಡಿಸಿದೆ. ಇಂಥ ಗಂಭೀರ ವಿಚಾರವನ್ನು ಪಕ್ಷದ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡಬೇಕಾಗಿತ್ತು. ಅದರಲ್ಲೂ ಕೂಡ ನೀವು ಎಲ್ಲ ಪಕ್ಷದಲ್ಲಿರೋದ ಏನಂದ್ರೆ ಸದನದ ಬಾವಿಯೊಳಗೆ ನೀವು ನಿಂತ್ಕೊಂಡು ಚರ್ಚೆ ಮಾಡ್ತಿರಲ್ಲ ಅಂತಂದ್ಬಿಟ್ಟು ಹೈಕಮಾಂಡ್ ಏನಾಗಿದೆ ಅಂತಂದ್ರೆ ಗರಂ ಆಗಿದೆ KN ರಾಜನ್ ಅವರ ವಿರುದ್ಧ. ಆದರೆ ಈಗಾಗಲೇ ಏನಂತಂದ್ರೆ KN ರಾಜನ್ ಅವರ ವಿರುದ್ಧ ಸ್ವಪಕ್ಷದವರೇ ಈಗ ಕಿಡಿಕಾರ್ತಾ ಇದ್ದಾರೆ. ಬಟ್ ಅಫ್ಕೋರ್ಸ್ ಹೈಕಮಾಂಡ್ಗೆ ಏನಾಗುತ್ತೆ ಅಂತಂದರೆ ಮುಜುಗರಕ್ಕೀಡಾಗತ್ತೆ. ಬಟ್ ಏನಂತಂದರೆ ಈ MLC ಆಗಿರಬಹುದು, MLC ವಿಚಾರ ಆಗಿರಬಹುದು, ಹನಿ ಟ್ರ್ಯಾಪ್ ಪ್ರಕರಣ ಆಗಿರಬಹುದು, KPCC ಅಧ್ಯಕ್ಷ ಸ್ಥಾನ ಆಗಿರಬಹುದು, ಇವೆಲ್ಲವನ್ನ ಕೂಡ ನಾವು ಏಪ್ರಿಲ್ 10ರ ನಂತರ ಕೊಡ್ತೀವಪ್ಪ, 4 ಸೀಟ್ಗಳು ಬೇಕಲ್ಲ ಕೊಡ್ತೀವಿ. ಅದು ಸೀಟ್ ಹೆಂಗೆ ಹಂಚಿಕೆಯಾಗಿದೆ ಅಂತಂದರೆ 4 ವಿಭಾಗಗಳಾಗಿ ಹಂಚಿಕೆಯಾಗಿದೆ. ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು DK ಶಿವಕುಮಾರ್ ಅವರ ಬಣ, ಇನ್ನೊಂದು ಹೈಕಮಾಂಡ್, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ. ಸಿದ್ದರಾಮಯ್ಯನವರು ಒಂದು ಸೀಟನ್ನು ಒಬ್ಬ ಕ್ಯಾಂಡಿಡೇಟನ್ನು ಅವರು ಅನುಮೋದನೆ ಮಾಡ್ತಾರೆ, ಅಂದರೆ ರೆಫರ್ ಮಾಡ್ತಾರೆ. DK ಶಿವಕುಮಾರ್ ಅವರು ಒಂದು ರೆಫರ್ ಮಾಡ್ತಾರೆ. ಹೈಕಮಾಂಡ್ನಿಂದಲೂ ಕೂಡ ಒಂದು ರೆಫರೆನ್ಸ್ ಆಗಿ ಒಂದು ಹೆಸರು ಬರುತ್ತೆ. ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ. ಅಫ್ಕೋರ್ಸ್ ಕಲಬುರಗಿ ಕಡೆಯಲ್ಲಿ ಇರುವಂತಹ ಒಬ್ಬರನ್ನ ಯಾರನ್ನಾದರೂ ರೆಫರ್ ಮಾಡಿ ವಿಧಾನ ಪರಿಷತ್ಗೆ ಕಳಿಸಬಹುದು. ಇನ್ನು ಈ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯವರು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲೋ ಒಂದು ಕಡೆ ಕೇಳ್ತಾ ಇದೆ. ಆದರೆ ಈಗ ಯಾವುದೇ ಚರ್ಚೆಗಳು ಇಲ್ಲ. ಈಗೇನು ನಡೀತಾ ಇದೆಯಲ್ಲ ಕರ್ನಾಟಕದಲ್ಲಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಈಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ವಿ ಅಂತಂದರೆ
ಆಕ್ರೋಶಗಳು ವ್ಯಕ್ತವಾಗುವ ಸಾಧ್ಯತೆ ಇರುತ್ತೆ, ಬಣಬಡಿದಾಟವಾಗುವ ಸಾಧ್ಯತೆ ಇರುತ್ತೆ ಅಂತ ಈ ಎಲ್ಲವನ್ನ ಪಾಯಿಂಟ್ಗಳನ್ನು ಇಟ್ಕೊಂಡು ಏನಾಗಿದೆ ಅಂತಂದರೆ ಈಗ ಯಾವುದು ಯಥಾಸ್ಥಿತಿ ಹೋಗಲಿ, ಗಾಡಿ ಹೋಗ್ತಾ ಇದೆ, ಅಂದರೆ ಗ್ಯಾರಂಟಿ ಗಾಡಿ ಹೋಗ್ತಾ ಇದೆಯಲ್ಲ, ಯಾವುದೂ ಕೂಡ ಚರ್ಚೆ ಚೇಂಜ್ ಆಗೋದು ಬೇಡ ಅಂತ ಹೇಳುವಂತಹ ಸಂದೇಶವನ್ನು CM ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ.